Hi, welcome back to my YouTube channel. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಒಂದು ಸಣ್ಣ ಸಬ್ಸ್ಕ್ರೈಬಿಂದ ನನಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಇವತ್ತು ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಇದ್ದೆ, ಯಾಕಂದರೆ ಕೆಲಸಕ್ಕೆ ಸ್ವಲ್ಪ ಲೇಟಾಗಿ ಹೋಗೋದು ಅಂತೇಳಿ ನಂಗೆ ಸ್ವಲ್ಪ ಹೊರಗೆಲ್ಲ ಕೆಲಸ ಇತ್ತು. ಅದರಿಂದಾಗಿ ಬೆಳಿಗ್ಗೆ ಎದ್ದು ಹೂವೆಲ್ಲ ಕೊಯ್ದುಕೊಂಡು ಬಂದು ದೇವರಿಗೆ ಈ ಥರ ಇಟ್ಟು ಅಲಂಕಾರ ಮಾಡಿದೆ ಆಯಿತಾ. ದೇವರಿಗೆಲ್ಲ ದೀಪ ಇಟ್ಟು ಹೇಗೆ ಕಾಣಿಸ್ತುಂಟು ಅಂತ ಹೇಳಿ ಆಮೇಲೆ ಇವಾಗ ನಾನು ಹೊರಡಬೇಕು. ಏನು ನನಗೆ ಇವಾಗ ಮುಖ್ಯವಾದ ಕೆಲಸ ಏನಂದರೆ ಸೊಸೈಟಿ ಹೋಗಲಿಕ್ಕೆ ರೇಷನ್ ಅಕ್ಕಿ ತರಲಿಕ್ಕೋಸ್ಕರ ಅಷ್ಟೇ. ಅಮ್ಮ ನನಗೆ ಈ ಕೆಲಸ ನನಗೆ ವಹಿಸಿದ್ರು, ಅದರಿಂದಾಗಿ ರೆಡಿ ಆಗ್ತಾ ಇದ್ದೆ. ನೋಡಿ, ಇದು ನಮ್ಮ ಮನೆಯ ಪುಟ್ಟ ಬೇಕು ಆಯಿತಾ. ತುಂಬ ಜೋರುಂಟು ಆಯಿತಾ. ನೋಡಿದಷ್ಟು ಪಾಪ ಏನಿಲ್ಲ, ಅದನ್ನು ಮುದ್ದು ಮಾಡ್ತಾ ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡಿದ್ದೆ. ಆಮೇಲೆ ಇನ್ನು ಹೊರಡಬೇಕಾಗಿತ್ತು ನಾನು ಸೊಸೈಟಿಗೆ. ಅದಕ್ಕೋಸ್ಕರ ಇವಾಗ ನಾನು ರೇಷನ್ ಕಾರ್ಡ್ ಹುಡುಕ್ತಾ ಇದ್ದೆ. ಹಾಗೂ ಹೀಗೂ ನಂಗೆ ರೇಷನ್ ಕಾರ್ಡ್ ಸಿಗ್ತದೆ, ಅದನ್ನೆಲ್ಲ ಹಿಡ್ಕೊಂಡು ಇವಾಗ ನಾನು ಹೋಗ್ತಾ ಇದ್ದೀನಿ ಆಯಿತಾ. ಇಲ್ಲಿಗೆ ಸೊಸೈಟಿ ರೇಷನ್ ಅಕ್ಕಿ ತರಲಿಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೇನು ಅಷ್ಟೇನು ದೂರ ಇಲ್ಲ ಸೊಸೈಟಿ, ಅದರಿಂದ ಹತ್ತಿರ ಇರೋದ್ರಿಂದ ನಾನು ನಡ್ಕೊಂಡೇ ಹೋಗ್ತಾ ಇರ್ತೀನಿ. ಇನ್ನು ನನಗೆ ತೋರಿಸೋ ಮಾರ್ಗ ಏನಂದರೆ ಫುಲ್ಲು ಜಾರುತ್ತಾ ಇದೆ. ಮೆಲ್ಲ ಹೋದರೆ ಬಚಾವು. ಸ್ವಲ್ಪ ಸ್ಪೀಡಾಗಿ ಏನಾದರೂ ಹೋದ್ವಿ ನಾವು ಜಾರಿ ಬಿಡಬೇಕಷ್ಟೇ, ಯಾಕಂದರೆ ಮಳೆ ನೀರೆಲ್ಲ ಬಂದು ಒಂಥರ ಪಾಚಿ ಹಿಡ್ದಾಗ ಆಗಿದೆ. ಅದರಿಂದಾಗಿ ನನಗೆ ಹೋಗುವಾಗ ಮಳೆ ಸಿಗ್ತಾಯಿತ್ತು. ನನಗೆ ಆಗಲೂ ಅಷ್ಟೇ ಹೋಗುವಾಗೆಲ್ಲ ಮಳೆ ಸಿಕ್ಕಿದರೆ ಸ್ವಲ್ಪ ಕೋಪ ಬರುತ್ತೆ. ಯಾಕಂದರೆ ಮಳೆ ಬರಬೇಕು, ಬರಬಾರ್ದು ಅಂತ ಹೇಳಿಲ್ಲ, ಅದು ನಾವು ಫುಲ್ ಒದ್ದಾಗಿರ್ತೀವಿ, ನಮಗೆ ಮತ್ತೆ ಕೂತ್ಕೊಳ್ಳಿಕ್ಕೂ ಆಗಲ್ಲ, ಏನು ಮಾಡೋ ಹಾಗಿಲ್ಲ. ಆಮೇಲೆ ಸೊಸೈಟಿಗೆಲ್ಲ ತಲುಪಿದಾದ್ಮೇಲೆ ನನಗೆ ತುಂಬಾ ಇವತ್ತು ಹಸಿವಾಗ್ತಾಯಿತ್ತು. ಅದರಿಂದಾಗಿ ಅಲ್ಲೇ ಪಕ್ಕದಲ್ಲಿದ್ದ ಹೋಟೆಲ್ಗೆ ಹೋಗಿ ಇಡ್ಲಿ ಮತ್ತು ವಡೆ ತಿಂದೆ. ಮತ್ತು ಸ್ವಲ್ಪ ಹೊತ್ತು ಬಂದು ಕೂತ್ಕೊಂಡು ಕಾಯ್ತಾ ಇದ್ದೆ, ಯಾಕಂದರೆ 9 ಗಂಟೆಗೆ ಓಪನ್ ಅಂತ ಹೇಳಿದರು. ಅದರಿಂದ ಕಾದು ಸ್ವಲ್ಪ ಹೊತ್ತಾಗುವಾಗ ನನಗೆ ಅಕ್ಕಿ ಕೂಡ ಸಿಕ್ತು. ಅದನ್ನು ಹಿಡ್ಕೊಂಡು ನಾನು ಮನೆಗೆ ಬಂದೆ. ಯಾಕಂದರೆ ಮನೆಗೆ ಬಂದು ಮತ್ತೆ ನನ್ನ ಬ್ಯಾಗ್ನ ಹಿಡ್ಕೊಂಡು ನಾನು ಕೆಲಸಕ್ಕೆ ಹೋಗಬೇಕಾಗಿತ್ತು. ಯಾಕಂದರೆ ನನಗೆ ರಜೆ ಕೊಟ್ಟಿಲ್ಲ ನಮ್ಮ ಓನರ್. ಅದರಿಂದಾಗಿ ಇವಾಗ ನನಗೆ ತುಂಬ ಕಾದು ಆಮೇಲೆ ಒಂದು ಜೀಪ್ ಸಿಕ್ತು. ಹೇಗೂ ದೇವ್ರ ದಯದಲ್ಲಿ ನಾನು ಅಂದ್ಕೊಳ್ತಾ ಇದ್ದೆ ಬೇಗ ಹೋಗಿ ತಲುಪಬೇಕು ನನಗೆ, ಯಾಕಂದರೆ ಚಹಾ ಸಿಗುತ್ತೆ ಅಂತ ಹೇಳಿ ಬೇಗ ಹೋದರೆ. ಹಾಗಾಗಿ ಬೇಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತಗೊಂಡೆ, ಯಾಕಂದರೆ ತುಂಬಾ ಸ್ವಲ್ಪ ಆಯಾಸ ಆದಾಗ ಆಗಿತ್ತು ಸೊಸೈಟಿ ಹೋಗಿ. ಮತ್ತು ನನ್ನ ಮನೇಲಿ ಸ್ವಲ್ಪ ಅಷ್ಟು ಏನು ರೆಸ್ಟ್ ತಗೊಳ್ಳೋದೇ ಬಂದಿರೋದ್ರಿಂದ ನನಗೆ ಮತ್ತು ಪಲಾವ್ ತಂದಿದ್ದರು ಓನರು, ಅದನ್ನು ತಿಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡೆ. ಮಧ್ಯಾಹ್ನ ಕೂಡ ನನಗೆ ತಿಂಡಿ ಪಲಾವಿ, ಯಾಕಂದರೆ ನಾನು ಪಲಾವ್ ತಗೊಂಡು ಹೋಗಿದ್ದೆ, ಅದನ್ನೇ ತಿಂದಾಯಿತು. ಎಲ್ಲ ಕೆಲಸ ಆದಮೇಲೆ ಮನೆಗೆ ಸಂಜೆ ಹೋಗ್ತಾ ಇರುವಾಗ ಕೂಡ ನನಗೆ ಮಳೆ ಆಯಿತಾ. ಬೆಳಿಗ್ಗೆ ಕೂಡ ಮಳೆ, ಸಂಜೆ ಮನೆಗೆ ಹೋಗುವಾಗ ಕೂಡ ಮಳೆ ಅಷ್ಟೇ, ಮತ್ತೇನಿಲ್ಲ. ಮತ್ತು ನೋಡಿ, ನಾವು ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗೋ ದಾರಿ ಅಂತೂ ಕೆಸರು ಗದ್ದೆ ಥರ ಆಗಿದೆ. ಎಷ್ಟು ಕೆಸರಂದರೆ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಗೈಸ್, ಅಷ್ಟೊಂದು ಕೆಸರಾಯಿತು. ಅದನ್ನೆಲ್ಲ ದಾಟ್ಕೊಂಡು ಹೇಗೋ ಬಸ್ ಹಿಡ್ಕೊಂಡು ಮನೆ ದಾರಿನ ಹಿಡಿದೆ ನಾನು, ಯಾಕಂದರೆ ಮನೆಗೆ ಬೇಗ ತಲುಪಬೇಕಂತ ಹೇಳಿ. ಹೇಗೋ ಮಳೆ ಬಂದು ನಾನು ಸ್ವಲ್ಪ ಒದ್ದೆ ಆಗಿಲ್ಲ ಇದ್ದೆ ಆಯಿತಾ. ಮನೆಗೆ ಯಾವಾಗ ತಲುಪ್ತೀನಿ ಅಂತ ಅನಿಸ್ತಾಯಿತ್ತು ನನಗೆ. ಹಾಗಾಗಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ನೋಡಿ, ಆದರೂ ಸ್ವಲ್ಪ ನಾನು ಏನು ತೋರಿಸ್ತಾ ಹೋಗ್ತಿದ್ದೀನಿ ಅಂದರೆ ಮಳೆ ಬರ್ತಾ ಇತ್ತು. ನಾನು ಆದರೂ ಛತ್ರಿ ಬಿಡಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ಏನು ಮಾಡೋದು, ನನಗೆ ಮನೆಗೆ ಹೋಗುವಾಗ ಕೂಡ ಮಳೆ, ಏನು ಮಾಡೋದಾರ ಇಲ್ಲ. ಮಳೆಗಾಲದಲ್ಲಿ ಮಳೆ ಅಲ್ವಾ, ಅದಕ್ಕೆ ನನ್ನ ಹಳೆಯ ಛತ್ರಿನೇ ಬಳಸ್ತಾ ಇದ್ದೀನಿ ಆಯಿತಾ. ಮಳೆ ಇನ್ನು ಈ ವರ್ಷವೂ ಫುಲ್ ಅದನ್ನೇ ಬಳಸಬೇಕಂತ ಇದ್ದೀನಿ. ಹಾಗೆ ನಡ್ಕೊಂಡು ಹೋಗ್ತಾಯಿದ್ದು. ನೋಡಿ, ಇದೇ ಜಾರಂಗಿದೆ ರೋಡು, ಇದನ್ನು ಕಂಡ್ರೆ ಎಲ್ಲರೂ ಭಯ ಅಷ್ಟು, ಯಾಕಂದರೆ ಜಾರುತ್ತೆ ಅಲ್ವಾ, ಅದರಿಂದಾಗಿ. ಹಾಗೆ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ, ಯಾರು ನೋಡ್ತಾರೆ ಅಂತ ಇವಳಿಗೆ ಏನು ಹಿಡ್ತಿದೆ ಅಂತ ಹೇಳಿ. ಆಮೇಲೆ ಅಂದರೆ ನಾನು ವೀಡಿಯೋ ಮಾಡ್ತಿದ್ದೀನಿ, ಮಳೆ ಕೂಡ ಬರ್ತಾ ಇದೆ. ಅದಕ್ಕೆ ನನ್ನ ಮೊಬೈಲ್ ಒದ್ದಾಗಬಾರ್ದು ಅಂತೇಳಿ ನಾನು ಛತ್ರಿನ ಕೂಡ ಮುಂದೆ ಹಿಡಿತಾ ಇದ್ದೀನಿ. ಅದನ್ನೇ ಹೇಳ್ತಾ ಹೋಗ್ತಾಯಿದ್ದೆ, ಅದನ್ನು ವಾಯ್ಸ್ ತೆಗ್ತಿದ್ದೀನಿ ಅದರದ್ದು. ನೋಡಿ, ಜಾರೋ ರೋಡು ನಮ್ಮದು. ಹಾಗೆ ನಡ್ಕೊಂಡು ಹೋಗುವಾಗ ಏನು ಗೊತ್ತಾ, ಮಳೆಗಾಲದಲ್ಲಿ ಈ ಥರ ಏನು ಒಲೆಗೆ ಬೆಂಕಿ ಹಾಕಿರ್ತಾರೆ ನೋಡಿ, ಈ ಥರ ಹೊಗೆ ಬರ್ತಾಯಿದೆ. ಅದು ನೋಡಲಿಕ್ಕೆ ಒಂಥರ ಚೆಂದ ಆಯಿತಾ. ಅದನ್ನೆಲ್ಲ ನೋಡ್ಕೊಂಡು ಆರಾಮಾಗಿ ಮನೆಗೆ ಬಂದು ನೋಡಿ, ಮನೆಗೆ ಬರೋ ಟೈಮ್ ಆಗಲೇ 6:45 ಆಗಿತ್ತು. ಹೌದು, 6:45 ಆಗಿತ್ತು. ತುಂಬಾ ಹಸಿವಾದ ಕಾರಣ ನಾನು ಒಂದು ಗ್ಲಾಸ್ ಹಾಲು ಕುಡಿದೆ. ಆಮೇಲೆ ನನ್ನೆಲ್ಲ ಕೆಲಸಗಳನ್ನ ಮುಗಿಸಿ ಇವತ್ತಿನ ಊಟ ಮಾಡಿ ನಾನು ಮಲ್ಕೊಂಡೆ. ಇಷ್ಟು ನನ್ನ ಇವತ್ತಿನ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್.